ಕಾಂಗ್ರೆಸ್ಗೆ ಸಂಕಷ್ಟ ತಂದ ಮುಸ್ಲಿಂ ನಾಯಕರ ತಲೆದಂಡದ ವಿಚಾರ. ಅಲ್ಪಸಂಖ್ಯಾತರಿಗೆ ಈಗ ಬಂಪರ್ ಕೊಟ್ಟು ಅವರನ್ನ ಮನವೊಲಿಸುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ. ಮುಸ್ಲಿಂ ನಾಯಕರಲ್ಲಿ ಏನು ಮುನಿಸು ಹೀಗಿದೆ ಅದನ್ನ ತಣ್ಣಗಾಗಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. 600 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ನೀಡೋದಕ್ಕೆ ಚಿಂತನೆ ನಡೆದಿದೆ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಂತರ ಇಬ್ಬರ ತಲೆದಂಡ ಆಗಿತ್ತು. ಅದರಿಂದ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಅಷ್ಟೇ ಅಲ್ಲದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದ್ದಂಥ ಅಲ್ಪಸಂಖ್ಯಾತರೇ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇದು ಬೇರೆಯದ್ದೇ ರೀತಿಯಲ್ಲಿ ಚರ್ಚೆಗಳಾಗೋದಕ್ಕೆ ಶುರುವಾಯಿತು. ಅಲ್ಪಸಂಖ್ಯಾತ ಮುಖಂಡರು ಹೋಗಿ ಪ್ರೆಸ್ ಮೀಟ್ಗಳನ್ನ ಮಾಡಿದ್ರು, ಅಸಮಾಧಾನವನ್ನ ಹೊರ ಹಾಕಿದ್ರು, ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನ ಕೂಡ ಬರೆದ್ರು. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಈಗ ಕಾಂಗ್ರೆಸ್ನಲ್ಲಿ ಮುಸ್ಲಿಮರು ಬೇಸರವನ್ನ ಮಾಡಿಕೊಂಡಿದ್ದಾರೆ. ಅವರ ಅಸಮಾಧಾನ ಆಗಿದೆ, ಅಸಮಾಧಾನವನ್ನ ತಣ್ಣಗಾಗಿಸಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡಿಕೊಂಡು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಮಹತ್ವದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಈಗ ಮುಂದಾಗಿರುವುದು ಕಾಂಗ್ರೆಸ್ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. 600 ಕೋಟಿ ರೂಪಾಯಿ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ರೆ ಅವರ ಅಸಮಾಧಾನ ತಣ್ಣಗಾಗ್ಬಿಡುತ್ತಾ? ನಾಗೇಂದ್ರ ಬಾಬು, ಅಸಮಾಧಾನ ತಣ್ಣಗಾಗುತ್ತೋ ಬಿಡುತ್ತೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದಂತೂ ದಕ್ಷಿಣ ಎಲೆಕ್ಷನ್ ವಿಚಾರದಲ್ಲಿ ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ಆಯ್ತು ಅನ್ನುವಂತ ಕಾರಣಕ್ಕಾಗಿನೇ ಮುಸ್ಲಿಂ ಸಮುದಾಯದ ನಾಯಕರನ್ನ ತಲೆದಂಡ ಆಯ್ತು ಅನ್ನುವಂತ ವಿಚಾರಕ್ಕೆ ಮುಸ್ಲಿಂ ಸಮುದಾಯ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದಷ್ಟು ಮುನಿಸಮ ಇಟ್ಕೊಂಡಿತ್ತು ಅನ್ನುವಂಥದ್ದು ಅನೇಕ ರೀತಿಯ ಒಂದಷ್ಟು ನಾಯಕರು ಕೂಡ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಒಂದು ಕಡೆ ಅಲ್ಲಿ ಪಕ್ಷ ವಿರೋಧಿ ಕೆಲಸ ಆಗಿರುವಂತದ್ದಕ್ಕೆ ತಲೆದಂಡ ಆಗಿದೆ, ಅದು ಹೈಕಮಾಂಡ್ ಮಾಡಿದೆ, ಇಲ್ಲಿ ಅಂತ ಯಾವುದೇ ರೀತಿಯ ನಾಯಕರ ಪಾತ್ರ ಇಲ್ಲ ಅನ್ನುವಂತ ವಾದವೂ ಕೂಡ ಇದೆ. ಮತ್ತೊಂದು ಕಡೆಗೆ ಈ ಒಂದು ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ಇದೇ ರೀತಿಯ ಗೊಂದಲ ಉಂಟಾಗಿರುವಂತಹ ಶುರುವಾಗಿರುವಂತಹ ವೋಟ್ ಬ್ಯಾಂಕಿನ ಈ ಗೊಂದಲ ಏನಿದೆ, ಈ ಗೊಂದಲವನ್ನ ಸರಿಪಡಿಸಲಿಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ ಮುಂದಿನ ಚುನಾವಣೆಗಳಲ್ಲಾಗಿರ್ಬೋದು ಸಮುದಾಯ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿದ್ರೆ ಸರಿ ಇತ್ತೋ ಇಲ್ವೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದೊಂದೇ ಸರಿದ್ರೆ ಅದು ನೇರವಾಗಿ ಪಕ್ಷಕ್ಕೆ ಹೊರತ ಬೀಳುವಂತಹ ಎಚ್ಚರಿಕೆಯೂ ಕೂಡ ಕಾಂಗ್ರೆಸ್ ನಾಯಕರು ವಹಿಸಂಗಿದೆ. ಯಾಕೆ ಅಂತಂದ ಹೇಳಿದ್ರೆ ನೀವು ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದಷ್ಟು ಧಾರ್ಮಿಕ ಗುರುಗಳು ಸಂಸ್ಥೆಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಪತ್ರವನ್ನ ಬರೆದಿದ್ರು. ನಾವು ಒಂದು ಪಕ್ಷದ ಪರವಾಗಿ ಬಲವಾಗಿ ನಿಂತಿದ್ದೇವೆ, ಅಂತಹ ಪಕ್ಷ ನಮ್ಮ ಜೊತೆಗೆ ಕೆಟ್ಟದಾಗಿ ನಡೆದುಕೊಳ್ಳುವಂತದ್ದು ಒಂದು ರೀತಿಯ ಆಶ್ಚರ್ಯ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ನಮಗೆ ರಾಜಕೀಯವಾಗಿ ಬೇರೆ ರೀತಿಯ ಆಯ್ಕೆ ಮಾಡುವಂತ ಒಂದಷ್ಟು ಇಚ್ಛಾಶಕ್ತಿ, ಆ ರೀತಿಯ ಚರ್ಚೆ ಸಮುದಾಯದಲ್ಲಿ ಶುರುವಾಗಿದೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿನೇ ಒಂದು ಸಣ್ಣ ಪುಟ್ಟದ ಪ್ರಯತ್ನವೂ ಕೂಡ ಕಾಂಗ್ರೆಸ್ ಇಂದ ಜೋರಾಗಿ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅಲ್ಪಸಂಖ್ಯಾತರು ವಾಸಿಸುವ ಕಾಲೋನಿಗಳ ಅಭಿವೃದ್ಧಿಗಾಗಿ ಒಂದು ಕ್ರಿಯಾ ಯೋಜನೆ ರೂಪಿಸಲಿಕ್ಕೆ ಒಂದಷ್ಟು ಚರ್ಚೆಗೆ ಬರ್ತಾ ಇದೆ. ಸರಿಸುಮಾರು ಒಂದು 600 ಕೋಟಿ ರೂಪಾಯಿ ಈ ಒಂದು ಅನುಮೋದನೆ ಕೊಡುವುದರ ಮೂಲಕ ಆ ಕ್ರಿಯಾ ಯೋಜನೆಯ ಕಾಮಗಾರಿಗಳೇನಿದಾವೆ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಅಭಿವೃದ್ಧಿ ದುಡ್ಡನ್ನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಸಮುದಾಯ ಕಾಂಗ್ರೆಸ್ ಮೇಲಿನ ಮುನಿಸು ತಣ್ಣಗಾಗ್ಬಿಡುತ್ತಾ ಅನ್ನೋಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅದು ಒಂದಷ್ಟು ಎಲ್ಲಾ ರೀತಿಯ ಒಂದಷ್ಟು ಪಕ್ಷದ ಪರವಾಗಿ ಈಗಲೂ ಕೂಡ ಅಭಿಪ್ರಾಯ ಇದೆ, ಮತ್ತೊಂದು ಕಡೆಗೆ ಭಿನ್ನಾಭಿಪ್ರಾಯವೂ ಕೂಡ ಇದೆ. ಈ ಭಿನ್ನಾಭಿಪ್ರಾಯ ಮುಖ್ಯವಾದಂತಹ ಭಿನ್ನಾಭಿಪ್ರಾಯಗಳೇನಿವೆ ಅದನ್ನ ಯಾವ ರೀತಿ ಸರಿಪಡಿಸುತ್ತೆ ಕಾಂಗ್ರೆಸ್ ಪಕ್ಷವಾಗಿ ಒಂದಷ್ಟು ಧಾರ್ಮಿಕ ಗುರುಗಳ ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ಗೆ ಸಂಕಷ್ಟ ತಂದ ಮುಸ್ಲಿಂ ನಾಯಕರ ತಲೆದಂಡದ ವಿಚಾರ. ಅಲ್ಪಸಂಖ್ಯಾತರಿಗೆ ಈಗ ಬಂಪರ್ ಕೊಟ್ಟು ಅವರನ್ನ ಮನವೊಲಿಸುವಂತ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ.
ಮುಸ್ಲಿಂ ನಾಯಕರಲ್ಲಿ ಏನು ಮುನಿಸು ಈಗಿದೆ ಅದನ್ನ ತಣ್ಣಗಾಗಿಸುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. 600 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ನೀಡೋದಕ್ಕೆ ಚಿಂತನೆ ನಡೆದಿದೆ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಂತರ ಇಬ್ಬರ ತಲೆದಂಡ ಆಗಿತ್ತು. ಅದರಿಂದ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಅಷ್ಟೇ ಅಲ್ಲದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದ್ದಂಥ ಅಲ್ಪಸಂಖ್ಯಾತರೇ ಬೇಸರವನ್ನ ವ್ಯಕ್ತಪಡಿಸಿದರು. ಇದು ಬೇರೆಯದ್ದೇ ರೀತಿಯಲ್ಲಿ ಚರ್ಚೆಗಳಾಗೋದಕ್ಕೆ ಶುರುವಾಯಿತು. ಅಲ್ಪಸಂಖ್ಯಾತ ಮುಖಂಡರು ಹೋಗಿ ಪ್ರೆಸ್ ಮೀಟ್ಗಳನ್ನ ಮಾಡಿದ್ರು, ಅಸಮಾಧಾನವನ್ನ ಹೊರಹಾಕಿದ್ರು, ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನ ಕೂಡ ಬರೆದ್ರು. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಈಗ ಕಾಂಗ್ರೆಸ್ನಲ್ಲಿ ಮುಸ್ಲಿಮರು ಬೇಸರವನ್ನ ಮಾಡಿಕೊಂಡಿದ್ದಾರೆ. ಅವರ ಅಸಮಾಧಾನ ಆಗಿದೆ, ಅಸಮಾಧಾನವನ್ನ ತಣ್ಣಗಾಗಿಸಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡಿಕೊಂಡು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಮಹತ್ವದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಈಗ ಮುಂದಾಗಿರುವುದು ಕಾಂಗ್ರೆಸ್ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. 600 ಕೋಟಿ ರೂಪಾಯಿ ಇದರ ಬಗ್ಗೆ ಚರ್ಚೆ ಮಾಡ್ಬಿಟ್ರೆ ಅವರ ಅಸಮಾಧಾನ ತಣ್ಣಗಾಗ್ಬಿಡುತ್ತಾ? ನಾಗೇಂದ್ರ ಬಾಬು, ಅಸಮಾಧಾನ ತಣ್ಣಗಾಗುತ್ತೋ ಬಿಡುತ್ತೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದೊಂದು ದಕ್ಷಿಣ ಎಲೆಕ್ಷನ್ ವಿಚಾರದಲ್ಲಿ ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ಆಯ್ತು ಅನ್ನುವಂತ ಕಾರಣಕ್ಕಾಗಿನೇ ಮುಸ್ಲಿಂ ಸಮುದಾಯದ ನಾಯಕರನ್ನ ತಲೆದಂಡ ಆಯ್ತು ಅನ್ನುವಂತ ವಿಚಾರಕ್ಕೆ ಮುಸ್ಲಿಂ ಸಮುದಾಯ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದಷ್ಟು ಮುನಿತನ ಇಟ್ಕೊಂಡಿತ್ತು ಅನ್ನುವಂಥದ್ದು ಅನೇಕ ರೀತಿಯ ಒಂದಷ್ಟು ನಾಯಕರು ಕೂಡ ಬಹಿರಂಗವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಒಂದು ಕಡೆ ಅಲ್ಲಿ ಪಕ್ಷ ವಿರೋಧಿ ಕೆಲಸ ಆಗಿರುವಂತದ್ದಕ್ಕೆ ತಲೆದಂಡ ಆಗಿದೆ, ಅದು ಹೈಕಮಾಂಡ್ ಮಾಡಿದೆ, ಇಲ್ಲಿ ಅಂತ ಯಾವುದೇ ರೀತಿಯ ನಾಯಕರ ಪಾತ್ರ ಇಲ್ಲ ಅನ್ನುವಂತ ವಾದವೂ ಕೂಡ ಇದೆ. ಮತ್ತೊಂದು ಕಡೆಗೆ ಈ ಒಂದು ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನ ಇದೇ ರೀತಿಯ ಗೊಂದಲ ಉಂಟಾಗಿರುವಂತಹ ಶುರುವಾಗಿರುವಂತಹ ವೋಟ್ ಬ್ಯಾಂಕಿನ ಈ ಗೊಂದಲ ಏನಿದೆ, ಈ ಗೊಂದಲವನ್ನ ಸರಿಪಡಿಸಲಿಲ್ಲ ಅಂತಂದು ಹೇಳಿದ್ರೆ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ ಮುಂದಿನ ಚುನಾವಣೆಗಳಲ್ಲಾಗಿರ್ಬೋದು ಸಮುದಾಯ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿದ್ರೆ ಸರಿಯಿತ್ತೋ ಇಲ್ವೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದೊಂದೇ ಸರಿದ್ರೆ ಅದು ನೇರವಾಗಿ ಪಕ್ಷಕ್ಕೆ ಹೊರತ ಬೀಳುವಂತಹ ಎಚ್ಚರಿಕೆಯೂ ಕೂಡ ಕಾಂಗ್ರೆಸ್ ನಾಯಕರು ವಹಿಸಂಗಿದೆ. ಯಾಕೆ ಅಂತಂದು ಹೇಳಿದ್ರೆ, ನೀವು ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದಷ್ಟು ಧಾರ್ಮಿಕ ಗುರುಗಳು ಸಂಸ್ಥೆಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಪತ್ರವನ್ನ ಬರೆದಿದ್ರು. ನಾವು ಒಂದು ಪಕ್ಷದ ಪರವಾಗಿ ಬಲವಾಗಿ ನಿಂತಿದ್ದೇವೆ, ಅಂತಹ ಪಕ್ಷ ನಮ್ಮ ಜೊತೆಗೆ ಕೆಟ್ಟದಾಗಿ ನಡೆಸ್ಕೊಂಡು